ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಇಷ್ಟು ದಿನ ಸೈಲೆಂಟ್ ಆಗಿದ್ರು. ಲೋಕಸಭೆ ಚುನಾವಣಾ ಹೊಸ್ತಿಲಲ್ಲಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ. ವಿವಾದದ ಮೇಲೆ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಅದೇ ರೀತಿ ಈಗ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಮತ್ತೆ ವಿವಾದದ ಕಿಡಿ ಹೊತ್ತಿಸಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು. ರೈತರ ಹೆಸರಲ್ಲಿ ಖಲಿಸ್ತಾನಿಗಳು ಗಲಾಟೆ ಮಾಡ್ತಿದ್ದಾರೆ ಅಂತೆ. ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರಲ್ಲ, ಆ ರೈತರ ಬಗ್ಗೆ ಮಾತನಾಡ್ತಿದ್ದಾರೆ. ದೆಹಲಿ ಗಡಿಯಲ್ಲಿ ರೈತರ ಪ್ರತಿಭಟನೆಯ ವಿರುದ್ಧ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ರೈತರ ಹೋರಾಟವಲ್ಲ, ದೇಶ ದ್ರೋಹಿಗಳ ಹೋರಾಟ ಅಂತ ಹೇಳಿದ್ದಾರೆ. ಎಲ್ಲ ನಮ್ಮ ಖಲಿಸ್ತಾನಿಗಳು ಗಲಾಟೆ ಮಾಡ್ತಾ ಇದಾರಲ್ಲ, ಫಾರ್ಮರ್ಸ್ ಹೆಸರಿನಲ್ಲಿ, ರೈತರ ಹೆಸರಿನಲ್ಲಿ. ಆದ್ರೆ ಇಡೀ ದೇಶದಲ್ಲಿ ಹಿಂದೆ ಇರೋ ಗಲಾಟೆ ಅನ್ಯಾಯ ಅವರಿಗೆ ಏನಾಗಿದೆ? ಎಲ್ಲರೂ ಕೂಡ ಸರಿಯಾದಂತಹ ರೀತಿಯಲ್ಲೇನೆ ಮತ್ ಬರೋರು ಯಾರು? ರೈತರೆಲ್ಲ ಯಾರು? ದೊಡ್ಡ ದೊಡ್ಡ JCB ತಗೊಂಡ್ ಬರೋರು, ದೊಡ್ಡ ದೊಡ್ಡ ಬೆಂಜ್ ಗಾಡಿ ತಗೊಂಡ್ ಬರೋರು, ದೊಡ್ಡ ದೊಡ್ಡ ಟೊಯೋಟಾ ಗಾಡಿ ತಗೊಂಡ್ ಬರೋರು. ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದ್ಯಾ? ರೈತರ ಕೈನಲ್ಲಿ ಅಷ್ಟೆಲ್ಲ ದುಡ್ಡಿದ್ಯಾ? ನಮಗೆ ಇವತ್ತು ಇಲ್ಲಿಂದ ಮುಂದ್ಗಡೆ ಒಂದು ಸಭೆ ಇದೆ ಅಂತಂದ್ರೆ ಯಾರ್ದಾರು ಗಾಡಿ ಸಿಗ್ತದೆ ಅಂತ ನೋಡ್ತೀವಿ ನಾವು. ಇದು ರೈತರ ಸ್ಥಿತಿ. ಇಡೀ ದೇಶದಲ್ಲಿ ಇಷ್ಟೆಲ್ಲ ಸಬ್ಸಿಡಿ ಕೊಟ್ವಿ, ಇಷ್ಟೆಲ್ಲ ಮಾಡಿದ್ರು ಕೂಡ ರೈತರು ಇವತ್ತು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ ಅಂತಿಲ್ಲ. ಪ್ರತಿ ವರ್ಷನೂ ಸಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ಕೂಡ ಸಂಸದ ಅನಂತ್ ಕುಮಾರ್ ಹೆಗಡೆ ಅವರು ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಎಷ್ಟು ಹೇಸಿಗೆ, ದರಿದ್ರ ಸರ್ಕಾರ ನಾನೆಲ್ಲೂ ನೋಡಿಲ್ಲ ಅಂತ ಹೇಳಿದ್ದಾರೆ. ಈ ಹಿಂದೆ ಕೂಡ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ರು. ಈಗ ಸರ್ಕಾರದ ವಿರುದ್ಧ ನಮಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಹಣ ಕೊಟ್ಟಿಲ್ಲ ಅಂತಾರೆ. ತಮಿಳುನಾಡು, ಆಂಧ್ರ, ಕೇರಳಕ್ಕೆ ಇರದ ವೇದನೆ ಇವರಿಗೆ ಏಕೆ ಅನ್ನೋದನ್ನ ಪ್ರಶ್ನೆ ಮಾಡಿದ್ದಾರೆ. ₹1 ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡೋದಿಲ್ಲ. ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ವಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಮ್ ದುಡ್ಡು ತಗೊಂಡು ಹೋಗಿ ಅಲ್ಲಿ ಮಸೀದಿಗೆ ಹಾಕೊಟ್ರಿ, ಅಲ್ಲಿ ಚರ್ಚಿಗೆ ಹಾಕೊಟ್ರಿ. ನಾವು ಕೇಳ್ಬೇಕು ಬೇಡ? ನಾಳೆ ನಮ್ಮವ್ರು ಕೊಟ್ಟಿರೋ ತೆರಿಗೆ ನಮಗ್ ಕೊಡ್ಲಿ. ನಮ್ಮ ಹಳ್ಳಿಯಲ್ಲಿ ಇನ್ನೂ ಕೂಡ ಎಷ್ಟೋ ದೇವಸ್ಥಾನಗಳು ಹಾಳು ಬಿದ್ದಿದ್ದಾವೆ, ಅದಕ್ಕೆ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ. ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ. ಇವತ್ತು ಮಸೀದಿಗೆ ದುಡ್ಡು ಕೊಡ್ತಾರೋ, ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೆ ಇವತ್ತು ದುಡ್ಡು ಕೊಡ್ತಾರೋ. ನಮ್ 5-6 ಬಾರಿ ಸತತವಾಗಿ ಗೆದ್ದು ಬರ್ತಾ ಇದ್ದಂಥವ್ರು ಇವರು ಕೇಳದೇ ಇದ್ರು ಕೂಡ ಸಂಘ ಇವರಿಗೆ BJP ಇವರಿಗೆ ಟಿಕೆಟ್ ಕೊಡ್ತಾ ಇತ್ತು. ಯಾವತ್ತವರು ಕೇಳದಂಥವರಲ್ಲ. ಅಂದ್ರೆ ಈ ಬಾರಿ ನನಗೆ ಗೊತ್ತಿಲ್ಲ, ಇವರು ತುಂಬಾ ಆಸಕ್ತಿ ವಹಿಸಿದಂಗೆ ಕಾಣ್ತಾ ಇದೆ. ನನಗೆ ಈ ಸಲ ಟಿಕೆಟ್ ಬೇಕು ಅಂತ ಹೇಳಿ. ಇಷ್ಟೇ ಇದರ ಮೂಲಾಂಶ ನಾನು ಹೇಳೋಕ್ಕೆ ಇಷ್ಟಪಡೋದು. ಅದರ ವಿಸ್ತೃತವಾಗಿ ಚರ್ಚೆ ಮುಂದೆ ಮಾಡೋಣ ನಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ.